ಏಳೆ ಮೇಲೆ ಆ ಜಾಗ ಈ ಮನೆ ಯಜಮಾನ್ರದು. ನೀನಿನ್ನು ಮನೆ ಬಿಟ್ಟು ಹೋಗಿಲ್ವಾ? ಏನೇ ಮುದ್ದು ಅಲ್ಲಿಂದ ಹೇಳ್ತೀಯೋ ಅಥವಾ ನಾನು ಎದ್ದು ಹಾಕ್ಲೋ? ನಾನು ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು? ನಿನ್ನೆ ತಾನೇ ನನ್ ಕಾರ್ ಹಿಡ್ಕೊಂಡು ಬೇಡ್ಕೋತಾ ಇದ್ದೆ, ಇವತ್ತಿಗಾಗ್ಲೇ ಚಿಗುರ್ಕೊಂಡ್ಬಿಟ್ಯಾ? ನೀನ್ ಮನೆ ಬಿಡದೆ ಇದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಏನೇ ಆಗುತ್ತೆ? ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಅವ್ರ ಮನೆ ಬಿಡ್ದಿದ್ರೆ ನಿನ್ ಮನೆ ಹೊಡಿತೀಯಾ? ಹೇಗ್ ಹೊಡಿತೀಯೋ ನಾನು ನೋಡ್ತೀನಿ. ರಾತ್ರಿ ಮನೆ ಬಿಟ್ಟು ಹೋಗುಂತ ಅವಳಿಗೆ ಬೆದರಿಕೆ ಹಾಕ್ತೀಯ ನೀನು? ಅವಳು ಯಾಕೆ ಹೋಗ್ಬೇಕು? ಹರಿನ ಪಾಲಿಗಾಗಿ ಕ್ಯೂ ಬಿಟ್ಟು ಇವಳೆದ್ರು ಮನೆ ಉಳಿಸೋ ನಾಟಕ ಆಡ್ತಿದ್ಯಾ? ನಮ್ಗೇನು ಅರ್ಥ ಆಗಲ್ಲ ಅಂದ್ಕೊಂಡಿದ್ಯಾ? ಏನ ಮುಖ ಮಾಡ್ತೀಯ ನೀನು? ಈ ಮನೆ ಒಡೆಯೋಕೆ ಉಳಿಸಕ್ಕೆ ನೀನ್ ಯಾರೇ? ಈ ಮನೆಗೆ ನೀನ್ ಏನು ಅಲ್ಲ, ಈ ಮನೆಗೆ ಸೊಸೆ ಕಲ್ಪನಾ. ನೂರಾರು ಜನರ ಮುಂದೆ ಹರಿ ತಾಳಿ ಕೊಟ್ಟಿದ್ದು ಕಲ್ಪನಾಗೆ. ಆಮೇಲೆ ಗುಟ್ಟಾಗಿ ತಾಳಿ ಕಟ್ಟಿದ್ರು ಅದು ಮದುವೆ ಅನಿಸ್ಕೊಳ್ಳಲ್ಲ. ಬರೀ ಸಂಬಂಧ ಅನಿಸ್ಕೊಳ್ಳುತ್ತೆ. ಅದು ಎರಡನೇ ಸಂಬಂಧ. ಈ ಮನೆಯಲ್ಲಿ ಕಟ್ಕೊಂಡವರಿಗೆ ಮಾತ್ರ ಜಾಗ, ಗೊತ್ತಾಯ್ತಾ? ಏನ್ ಮುಖ ನೋಡ್ತೀಯ? ಹೊಗೆ ಒಳಗೆ. ಇಷ್ಟೆಲ್ಲ ಮಾತು ಕೇಳಿ ನನ್ ಬದುಕಿರ್ಬೇಕಾ ಹೇಳು ಅಮಿತಾ? ನಿಮ್ ತಂದೆ ಏನೆಲ್ಲ ಮಾತಾಡಿದ್ರು ಗೊತ್ತಾ? ಕೇಳಿಸ್ಕೊಂಡೆ ಅದಕ್ಕೆ. ಅಪ್ಪನಿಗೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬಂದ ಹಾಗಿದೆ. ಇತ್ತೀಚೆಗೆ ಮಾತೆತ್ತಿದ್ರೆ ಕಲ್ಪನಾ ಪರ ವಹಿಸ್ತಾರೆ. ನಿನ್ ಮದ್ವೆ ಹಾಳು ಮಾಡಿದ್ಲು, ಮಾಡಬಾರದನ್ನೆಲ್ಲ ಮಾಡಿದ್ಲು. ಅಪ್ಪ ಹೇಳುವಾಗ ನನ್ ಮೈ ಉರಿತಿತ್ತು. ಅಪ್ಪ ಅಮ್ಮನಿಗೆ ಚೆನ್ನಾಗಿ ಬೂದಿ ಎರ್ಚಿದಾಳೆ ಆ ಕಲ್ಪನಾ. ಆದ್ರೆ ಆ ಮಾತು ಕೇಳಿ ನಾನು ಹೇಗೆ ಮುಖ ಹೊತ್ಕೊಂಡು ಓಡಾಡ್ಲಿ ಹೇಳು? ನೀವು ಸುಮ್ಮನಿರಿ ಅದಕ್ಕೆ. ಅಪ್ಪನ ಮಾತನ್ನ ಬಿಟ್ಬಿಡಿ. ಆ ಕಲ್ಪನಾಗೇನ್ ಮಾಡ್ಬೇಕೋ ಮೊದಲು ಅದನ್ನ ಯೋಚನೆ ಮಾಡಿ. ನೀವೇನ್ ಹೇಳ್ತೀರೋ ಅದಕ್ಕೆ ನಾನು ಸಿದ್ಧ. ಅರ್ಚನಾ ಸಿಕ್ಕಿ ನಿಂಗೇನಾದ್ರು ಹೇಳಿದ್ರೆ ಮೊದಲು ಬಂದು ನನಗೆ ಹೇಳ್ಬೇಕು. ಹೇಳ್ದ ಕೇಳೋಕೆ ನೀನು ಅವಳ ಮನೆ ದಾಸ್ತಿ ಅಲ್ಲ. ನಿನ್ನಂತ ಪಾಪದೊಳು ಸಿಕ್ಕಿದ್ರೆ ಹೀಗೆ ಹೀಗೆ ಚಿಟ್ಕೆ ಹೊಡೆದು ಕೊಡಿಸ್ತಾಳೆ. ಮಾವ ಅರ್ಚನಾಗ್ ಹಾಗೆಲ್ಲ ಹೇಳ್ಬಾರ್ದಿತ್ತು. ಅದ್ ಸರಿಯಲ್ಲ ಅಲ್ವಾ ಅತ್ತೆ? ನಿನ್ ತಲೆ ಮೇಲೆ ಚಪ್ಪಡಿ ಹೇಳಕ್ ಬಂದವಳನ್ನ ವಹಿಸ್ಕೊಂಡ್ ಬರ್ತಿದ್ಯಾ? ಅವಳ ಪರ ವಹಿಸ್ಕೊಂಡು ಮಾತಾಡಿದ್ರೆ ನೀನೇ ಅನುಭವಿಸ್ತೀಯ ನೋಡು. ಮಾವ ಹಾಗೆಲ್ಲ ಮನ್ಸ್ ನೋಯೋ ಹಾಗೆ ಹೇಳ್ಬಾರ್ದಿತ್ತು ಅಲ್ವಾ? ಯಾಕೆ ಹೇಳ್ಬಾರ್ದು? ಎಷ್ಟಾದ್ರೂ ಅವಳು ಒಂದು ಹೆಣ್ಣಲ್ವಾ ಅತ್ತೆ? ನಿಮ್ಮ ಮಾವ ಸರಿಯಾಗಿ ಹೇಳಿದ್ದಾರೆ. ಹಾಗೆಲ್ಲ ಹೇಳ್ಬೇಕು ಅಂತ ಅವ್ರ ಮನ್ಸಲ್ಲೂ ಇರಲ್ಲ. ಆದ್ರೆ ಅವಳು ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ಆ ರೀತಿ ಹೇಳಿದ್ದಾರೆ. Tom tanana dhimta tom tanana tom ta tom tanana dhimta tom tanana